ರಾಜ್ಯದ ಎಲ್ಲ ಬಿಪಿಎಲ್ ಮತ್ತು ಎಪಿಎಲ್ ರೇಷನ್ ಕಾರ್ಡ್ ಹೊಂದಿರುವಂತ ಕುಟುಂಬಗಳಿಗೆ ಇವತ್ತು ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಳೆದ ಹಲವು ತಿಂಗಳುಗಳಿಂದ ಎಲ್ಲರೂ ಕೂಡ ಕೇಳ್ತಿದ್ದಂತ ಪ್ರಶ್ನೆ ಅಂತಂದ್ರೆ ಇಂದಿರಾ ಕಿಟ್ ಯಾವಾಗ ಬರುತ್ತೆ, ನಮಗೆ ಎಷ್ಟು ಅಕ್ಕಿ ಸಿಗುತ್ತೆ ಅಂತ ಹೇಳ್ಕೊಂಡು, ಇದರ ಜೊತೆಗೆ ಬಿಪಿಎಲ್ ಕಾರ್ಡ್ಗೆ ಹೊಸ ನಿಯಮ ಕೂಡ ಬಂದಿದ್ಯಾ, ಎಪಿಎಲ್ ಕಾರ್ಡ್ದಾರರಿಗೆ ಮತ್ತೆ ಅಕ್ಕಿ ಸಿಗುತ್ತಾ, ಇನ್ ಕೇಸ್ ಯೋಜನೆ ತಡವಾದ್ರೆ ಸರ್ಕಾರ ನಿಮ್ಗೆ ಹಣ ಕೊಡುತ್ತಾ, ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಒಂದಷ್ಟು ರೂಲ್ಸ್ ಗಳು ಬದಲಾವಣೆ ಆಗಿದೆ, ಅನ್ನಭಾಗ್ಯ ಯೋಜನೆಯಲ್ಲಿ ಏನೇನ್ ಬದಲಾವಣೆಯನ್ನ ಸರ್ಕಾರ ತಂದಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ಸ್ನೇಹಿತರೆ, ಇದೀಗ ಈ ಎಲ್ಲ ಪ್ರಶ್ನೆಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರು ಒಂದೇ ಬಾರಿ ಎಲ್ಲದಕ್ಕೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರ ಏನ್ ಹೇಳಿದೆ, ಯಾರಿಗೆ ಏನ್ ಲಾಭ ಆಗಬಹುದು, ಯಾವ ಮಾಹಿತಿ ಈಗಾಗಲೇ ಖಚಿತ ಆಗಿದೆ, ಯಾವುದು ಇನ್ನೂ ಕೂಡ ಸರ್ಕಾರದ ಪರಿಶೀಲನೆಯಲ್ಲಿದೆ, ಇವೆಲ್ಲವನ್ನ ಒಂದೊಂದಾಗಿ ನಿಮ್ಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದೊಂದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ಯಾಕಂತಂದ್ರೆ ಕೊನೆಯಲ್ಲಿ ಹೇಳುವಂತ ಮಾಹಿತಿ ಕೂಡ ನಿಮ್ಮ ಕುಟುಂಬಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ, ಒಂದು ಮೇಜರ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಮೊದಲಿಗೆ ಎಲ್ಲರೂ ಕೂಡ ಕಾಯ್ತಿದ್ದಂತ ಇಂದಿರಾ ಕಿಟ್ ಬಗ್ಗೆನೇ ನಾವು ಮಾತಾಡೋಣ. ಸೊ ಇಂದಿರಾ ಕಿಟ್ ಯೋಜನೆ ಯಾವಾಗ ಜಾರಿಗೆ ಬರುತ್ತೆ ಅನ್ನುವಂತ ಪ್ರಶ್ನೆ ಕಳೆದ ಒಂದಷ್ಟು ತಿಂಗಳುಗಳಿಂದ ಕೇಳಿ ಬರ್ತಾ ಇತ್ತು. ಸೊ ಇದೀಗ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಸಚಿವರು ಹೇಳಿರೋ ಮಾಹಿತಿ ಪ್ರಕಾರ ಮುಂದಿನ 3 ತಿಂಗಳೊಳಗೆ ಇಂದಿರಾ ಕಿಟ್ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಎಲ್ಲ ಸಿದ್ಧತೆಯನ್ನ ನಡೆಸ್ತಾ ಇದೆ. ಅಂದ್ರೆ ಸರ್ಕಾರದ ಗುರಿ ಇನ್ನು 3 ತಿಂಗಳ ಒಳಗೆ ಈ ಯೋಜನೆಯನ್ನ ಜಾರಿಗೆ ತಲುಪಬೇಕು ಅನ್ನುವಂಥದ್ದು. ಬಟ್ ಇದರಲ್ಲಿ ಒಂದಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಒಂದಷ್ಟು ಇನ್ಫಾರ್ಮೇಶನ್ ಗಳಿದೆ, ಅದನ್ನ ಹೇಳ್ತೀನಿ. ಸೊ ಈ ಯೋಜನೆ ಸಣ್ಣ ಯೋಜನೆ ಅಲ್ಲ, ಸುಮಾರು 6,000 ಕೋಟಿ ವೆಚ್ಚದ ಬೃಹತ್ ಯೋಜನೆ ಆಗಿರುತ್ತೆ. ಸೊ ಅದಕ್ಕಾಗಿ ಸರ್ಕಾರ ಎಲ್ಲ ರೀತಿಯ ಸಾಧಕ ಬಾಧಕ ಪಾಸಿಟಿವ್ ಎಲ್ಲವನ್ನ ಚೆಕ್ ಮಾಡ್ತಾ ಇದೆ. ಸೊ ಇದರ ಜೊತೆಗೆ ಟೆಂಡರ್ ಪ್ರಕ್ರಿಯೆ ಕೂಡ ಈಗ ಅಂತಿಮ ಹಂತದಲ್ಲಿ ಇದೆ ಅನ್ನುವಂಥದ್ದನ್ನ ಸಚಿವರು ಹೇಳಿರುವಂಥದ್ದು. ಅಂದ್ರೆ ಟೆಂಡರ್ ಸೇರಿದಂತೆ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳು ಕಂಪ್ಲೀಟ್ ಆದ ಮೇಲೆ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಆದ್ರೆ ಸ್ನೇಹಿತರೆ, ಇಲ್ಲಿ ಯೋಜನೆ ತಡವಾದ್ರೆ ಏನಾಗುತ್ತೆ ಅನ್ನೋದು ಇಲ್ಲಿ ನೀವು ತಿಳ್ಕೋಬೇಕಾಗತ್ತೆ. ಸೊ ಇಲ್ಲಿ ಒಂದು ವೇಳೆ ಯಾವ್ದಾದ್ರೂ ಕಾರಣದಿಂದ ಇಂದಿರಾ ಕಿಟ್ ಯೋಜನೆ ನಿಗದಿತ ಸಮಯಕ್ಕೆ ಆರಂಭ ಆಗದೇ ಇದ್ರೆ ಆಗ ಸರ್ಕಾರ ಇನ್ನೊಂದು ಆಯ್ಕೆಯನ್ನ ಪರಿಗಣಿಸುತ್ತೆ ಸ್ನೇಹಿತರೆ. ಅದೇನಂತ ಹೇಳ್ತಾ ಹೋಗ್ತೀನಿ. ಸೊ 5 kg ಅಕ್ಕಿಯ ಮೌಲ್ಯದ ಒಂದು ಹಣ ಇದೆಯಲ್ಲ, ಅದನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮೂಲಕ ಜಮೆ ಮಾಡ್ಲಾಗತ್ತೆ. ಅಂದ್ರೆ ಅಕ್ಕಿ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ದುಡ್ಡು ಬರುತ್ತೆ. ಅಂದ್ರೆ ಕಿಟ್ ಕೊಡೋದು ತಡವಾದ್ರೆ ಅದರ ಬದಲಿಗೆ ಹಣ ಕೊಡುವಂತ ಆಯ್ಕೆ ಕೂಡ ಸರ್ಕಾರದ ಮುಂದಿದೆ ಸ್ನೇಹಿತರೆ. ಆದ್ರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ಇದು ಇನ್ನೂ ಸರ್ಕಾರದ ಪರಿಶೀಲನೆಯಲ್ಲಿರುವಂತ ವಿಚಾರ. ಸೊ ಹಾಗಾಗಿ ಡೆಫಿನೆಟ್ಲಿ ಬರುತ್ತೆ ಅನ್ನುವಂಥದ್ದಿಲ್ಲ. ಅಧಿಕೃತ ಆದೇಶ ಬಂದ ನಂತರ ಇದು ಜಾರಿಗೆ ಬರುತ್ತೆ. ಹಾಗಾಗಿ ಈಗಲೇ ಹಣ ಬರುತ್ತೆ ಅಂತ ಯಾರು ಕೂಡ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಕಾರ ಯಾವ ಅಂತಿಮ ಆದೇಶವನ್ನ ಹೊರಡಿಸುತ್ತೋ ಅದರ ಮೇಲೆ ನಾವು ಡಿಪೆಂಡ್ ಮಾಡಬೇಕಾಗತ್ತೆ. ಸೊ ಇದೀಗ ನ್ಯಾಯಬೆಲೆ ಅಂಗಡಿಗಳ ಬಗ್ಗೆ ಕೂಡ ಒಂದು ಹೊಸ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಸೊ ಇಲ್ಲಿ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳಿಗೂ ಕೆಲವು ಹೊಸ ಸೂಚನೆಗಳನ್ನ ಆಲ್ರೆಡಿ ಕೊಟ್ಟಿದೆ. ಇನ್ನು ಮುಂದೆ ನ್ಯಾಯಬೆಲೆ ಅಂಗಡಿಗಳನ್ನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ತೆರೆದಿಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಈ ಸಮಯದೊಳಗಡೆ ಫಲಾನುಭವಿಗಳು ತಮ್ಮ ಪಡಿತರವನ್ನ ಪಡ್ಕೊಳ್ಬಹುದು, ಅಕ್ಕಿಯನ್ನ ಪಡ್ಕೊಳ್ಬಹುದು. ಒಂದು ವೇಳೆ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿ ಈ ನಿಯಮ ಪಾಲಿಸದೇ ಇದ್ರೆ, ಅಂದ್ರೆ ಲೇಟ್ ಆಗಿ ಓಪನ್ ಮಾಡೋದು, ಬೇಗ ಕ್ಲೋಸ್ ಮಾಡೋದು, ಈ ರೀತಿ ಮಾಡಿದ್ರೆ, ಅಂಗಡಿ ಸಮಯಕ್ಕೆ ತೆರೆಯದೇ ಇದ್ರೆ ಅಥವಾ ಪಡಿತರ ಕೊಡದೇ ಇದ್ರೆ, ಅನಗತ್ಯವಾಗಿ ಓಡಾಡಿಸುವಂತ ಕೆಲಸ ನಿಮ್ಮನ್ನ ಮಾಡ್ತಾ ಇದ್ರೆ, ಸೊ ನೀವು ನೇರವಾಗಿ ಆಹಾರ ಇಲಾಖೆಯ ಸಹಾಯವಾಣಿ 1967 ಈ ಸಂಖ್ಯೆಗೆ ಕರೆ ಮಾಡಿ ಕಂಪ್ಲೇಂಟ್ ಅನ್ನ ಕೊಡಬಹುದು. ಸಚಿವರು ಸ್ವತಃ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಹಕ್ಕಿನ ಪಡಿತರ ಸಿಗದೇ ಇದ್ರೆ ಈ ಸಹಾಯವಾಣಿಯನ್ನ ಬಳಸ್ಕೊಳ್ಬಹುದು ಸ್ನೇಹಿತರೆ. ಸೊ ಇನ್ನು ಪಡಿತರದಲ್ಲಿ ಅಕ್ರಮವನ್ನ ತಡೆಯೋದಕ್ಕೆ ಸರ್ಕಾರದ ಒಂದು ಹೊಸ ಪ್ಲಾನ್ ಇದೆ ಸ್ನೇಹಿತರೆ. ಇದು ಪ್ರಮುಖ ಮಾಹಿತಿ ಆಗಿರುತ್ತೆ. ಸೊ ಪಡಿತರ ಧಾನ್ಯ ಮಧ್ಯದಲ್ಲೇ ಕಾಳಸಂತೆಗೆ ಹೋಗ್ತಿರುವಂತದ್ದು ಸಾಕಷ್ಟು ನಡೀತಾ ಇದೆ. ತೂಕದಲ್ಲಿ ಮೋಸ ಮಾಡೋದಾಗಿರ್ಬೋದು, ಸಾಗಣೆ ವೇಳೆ ಅಕ್ರಮ ನಡೆಯೋದಾಗಿರ್ಬೋದು, ಇಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ತಡೆಯೋದಕ್ಕೆ ಸರ್ಕಾರ ಈಗ ಹೊಸ ತಂತ್ರಜ್ಞಾನ ಟೆಕ್ನಾಲಜಿನೇ ಯೂಸ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಮೊದಲನೇದಾಗಿ ರಾಜ್ಯದ ಎಲ್ಲಾ ಪಡಿತರ ಗೋದಾಮುಗಳಲ್ಲಿ
CCTV ಕ್ಯಾಮ್ರಾಗಳನ್ನ ಅಳವಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಗೋದಾಮಿನಲ್ಲಿ ಏನಾಗ್ತಿದೆ ಅನ್ನೋದು ದಾಖಲೆಗಳಾಗತ್ತೆ. ಸೊ ಎರಡನೇದಾಗಿ ಪಡಿತರ ಸಾಗಿಸುವ ಎಲ್ಲಾ ವಾಹನಗಳಿಗೆ GPS ಅನ್ನ ಅಳವಡಿಸಲಾಗುತ್ತೆ. ಅಂದ್ರೆ ವಾಹನ ಎಲ್ಲಿದೆ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ, ಸಮಯಕ್ಕೆ ಸರಿಯಾಗಿ ತಲುಪ್ತಾ ಇದೆಯಾ ಅನ್ನೋದನ್ನ ಇಲ್ಲಿ ನೀವು ಟ್ರ್ಯಾಕ್ ಮಾಡಬಹುದು. ಇದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಕಮಾಂಡ್ ಅಂಡ್ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅಲ್ಲಿಂದಲೇ ಈ ಎಲ್ಲ ವ್ಯವಸ್ಥೆಗಳ ಮೇಲೆ ಒಂದು ಕಣ್ಗಾವಲನ್ನ ಇಡಲಾಗುತ್ತೆ. ಸೊ ಸರ್ಕಾರದ ಉದ್ದೇಶ ಒಂದೇ, ಪಡಿತರ ವಿತರಣೆಯಲ್ಲಿ ಪಾರದರ್ಶಕ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಬೇಕು, ಅಕ್ರಮಕ್ಕೆ ಅವಕಾಶ ಕೊಡಬಾರ್ದು, ಜೊತೆಗೆ ಫಲಾನುಭವಿಗಳಿಗೆ ಸರಿಯಾದ ಟೈಮ್ ನಲ್ಲಿ ಪಡಿತರ ಸಿಗಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಇನ್ನು ಮುಂದೆ ಈ ಕಾಳಸಂತೆಗೆ ಏನು ಅಕ್ಕಿ ಹೋಗ್ತಾ ಇತ್ತು ಅದು ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಸೊ ಇದೀಗ ಸರ್ಕಾರ ತೂಕದಲ್ಲಿ ಮೋಸ ಮಾಡುವವರ ಅಥವಾ ಪಡಿತರ ವಂಚನೆ ಮಾಡುವವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಿದೆ ಅನ್ನುವಂಥದ್ದನ್ನ ಸಚಿವರು ಹೇಳಿದ್ದಾರೆ. ಸೊ ಕಳೆದ 3 ವರ್ಷಗಳಲ್ಲಿ ಇಂಥ ಪ್ರಕರಣಗಳ ವಿರುದ್ಧ ಕ್ರಮವನ್ನ ಕೈಗೊಂಡು ಸುಮಾರು 250 ಕೋಟಿ ರಾಜಸ್ವವನ್ನ ಸರ್ಕಾರ ಸಂಗ್ರಹಿಸಿದೆ. ಅಂದ್ರೆ ವಂಚನೆ ಮಾಡುವವರ ವಿರುದ್ಧ ಇಲಾಖೆ ಈಗಾಗಲೇ ಸಾಕಷ್ಟು ಕ್ರಮವನ್ನ ಕೈಗೊಂಡಿದೆ. ಸೊ ಹಾಗಾಗಿ ಇನ್ನು ಮುಂದೆ ಇದು ಇನ್ನಷ್ಟು ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಹೇಳಿರುವಂಥದ್ದು. ಸೊ ಇಲ್ಲಿವರೆಗೆ ನಾವು ನೋಡಿದ್ ಏನ್ ಹೇಳಿ, ಇಂದಿರಾ ಕಿಟ್ ಯಾವಾಗ ಬರುತ್ತೆ, 6,000 ಕೋಟಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಯೋಜನೆ ತಡವಾದ್ರೆ DBT ಮೂಲಕ ಹಣ ಸಿಗುವಂತ ಸಾಧ್ಯತೆ ಇದೆ. ನ್ಯಾಯಬೆಲೆ ಅಂಗಡಿಗಳ ಹೊಸ ಸಮಯ ಆಗಿರ್ಬೋದು, 1961 ಸಹಾಯವಾಣಿ ಆಗಿರ್ಬೋದು, CCTV, GPS ಅಥವಾ ಕಮಾಂಡ್ ಅಂಡ್ ಕಂಟ್ರೋಲ್ ರೂಮ್ ಆಗಿರ್ಬೋದು, ವಂಚನೆಯ ವಿರುದ್ಧ ಸರ್ಕಾರದ ಕಠಿಣ ಕ್ರಮ, ಇದಿಷ್ಟು ನಾವು ಡಿಟೇಲ್ ಆಗಿ ನೋಡ್ತಾ ಹೋದ್ವಿ. ಸೊ ಇದು ನಿಮ್ಗೆ ಅರ್ಥ ಆಯ್ತಾ? ಸೊ ಈಗ ನಾವು ನೆಕ್ಸ್ಟ್ ನೋಡೋಣ. ತುಂಬಾ ಕಡೆ ಸುದ್ದಿ ಬರ್ತಾ ಇದೆ BPL ಕಾರ್ಡ್ ಆದಾಯ ಮಿತಿ ಹೆಚ್ಚಾಗುತ್ತಾ ಅನ್ನುವಂಥದ್ದು. ಸೊ ಸದ್ಯ ರಾಜ್ಯದಲ್ಲಿ BPL ಕಾರ್ಡ್ ಪಡಿಬೇಕು ಅಂತಂದ್ರೆ ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇರಬೇಕು. ಹೌದಾ? ಈ ನಿಯಮ ಈಗಾಗಲೇ ಜಾರಿಯಲ್ಲಿದೆ. ಆದ್ರೆ ಈಗ ಆಡಳಿತಾತ್ಮಕ ಸುಧಾರಣೆ ಆಯೋಗ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಮಾಡಿದೆ. ಅದೇನಪ್ಪಾ ಅಂತಂದ್ರೆ ಈ ಆದಾಯ ಮಿತಿಯನ್ನ ಹೆಚ್ಚಿಸಬೇಕು ಅಂತಂದ್ರೆ ಸಚಿವರು ಹೇಳಿರೋ ಪ್ರಕಾರ ಸರ್ಕಾರ ಈ ಶಿಫಾರಸಿನ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಸೊ ಈ ಮಿತಿಯಲ್ಲಿ 3 ಲಕ್ಷಕ್ಕೆ ಹೆಚ್ಚಿಸುವಂತ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅಂದ್ರೆ ಈ ನಿರ್ಧಾರ ಜಾರಿಗೆ ಬಂದ್ರೆ ಈಗ BPL ಕಾರ್ಡ್ ಸಿಗದ ಸಾಕಷ್ಟು ಕುಟುಂಬಗಳಿಗೂ ಮುಂದಿನ ದಿನಗಳಲ್ಲಿ BPL ಕಾರ್ಡ್ ಪಡೆಯುವಂತ ಅವಕಾಶ ಸಿಗಬಹುದು. ಆದ್ರೆ ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ, ಇದು ಇನ್ನೂ ಕೂಡ ಅಧಿಕೃತವಾಗಿ ಜಾರಿಯಾಗಿಲ್ಲ. ಸರ್ಕಾರದಿಂದ ಅಂತಿಮ ಆದೇಶ ಹೊರಬಂದ ತಕ್ಷಣ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸೊ 3 ಲಕ್ಷಕ್ಕೆ ಏರಿಕೆ ಆಯ್ತಾ, ಏನೇನ್ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ನಿಮ್ಗೊಂದು ಚಿಕ್ಕ ಅಪ್ಡೇಟ್ ಆಗಿರುತ್ತೆ. ಸೊ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ಏನೇನ್ ಸಿಗ್ತಾ ಇದೆ, ಸೊ ಅನ್ನಭಾಗ್ಯ ಯೋಜನೆ ಬಗ್ಗೆ ಸಚಿವರು ನೀಡಿರೋ ಮಾಹಿತಿಯನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಸದ್ಯ ರಾಜ್ಯದಲ್ಲಿ ಸುಮಾರು 4.42 ಕೋಟಿ ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಯ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. BPL ಕಾರ್ಡ್ ಹೊಂದಿರುವಂತ ಪ್ರತಿಯೊಬ್ಬ ಫಲಾನುಭವಿಗೂ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಸೇರಿ ಒಟ್ಟು 10 kg ಧಾನ್ಯವನ್ನ ನೀಡಲಾಗ್ತಾ ಇದೆ. ಇದು ಈಗ ಎಲ್ರಿಗೂ ಸಿಗ್ತಾ ಇದೆ. ಹಾಗಾದ್ರೆ ಈಗ ಯಾವ ಧಾನ್ಯ ಎಷ್ಟು ಸಿಗ್ತಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಕೇಂದ್ರ ಸರ್ಕಾರದ ಪಾಲಿನಲ್ಲಿ 3 kg ರಾಗಿ, 2 kg ಅಕ್ಕಿಯನ್ನ ನೀಡಲಾಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ತನ್ನ ಪಾಲಿನಲ್ಲಿ 5 kg ಅಕ್ಕಿಯನ್ನ ನೀಡ್ತಾ ಇದೆ. ಸೊ ಒಟ್ಟಾರೆ ಲೆಕ್ಕ ಹಾಕಿದ್ರೆ ಪ್ರತಿ ಫಲಾನುಭವಿಗೆ 7 kg ಅಕ್ಕಿ ಜೊತೆಗೆ 3 kg ರಾಗಿ ಸಿಗ್ತಾ ಇದೆ. ಈ ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿದೆ. ಸೊ ಇದು ನಿಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇದೆಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಇದೆ ಸ್ನೇಹಿತರೆ, ಅಂದ್ರೆ ಸಚಿವರು ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸರ್ಕಾರ MSP ಯೋಜನೆಯಡಿ ರೈತರಿಂದ ಸುಮಾರು 5.6 ಲಕ್ಷ ಮೆಟ್ರಿಕ್ ಟನ್ ರಾಗಿಯನ್ನ ಖರೀದಿ ಮಾಡಿದೆ. ಸೊ ಈ ರಾಗಿಯನ್ನ ಶುದ್ಧೀಕರಿಸಿದ ನಂತರ ಫಲಾನುಭವಿಗಳಿಗೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ ವಿತರಿಸಲಾಗುತ್ತೆ. ಅಂದ್ರೆ ರೈತರಿಗೆ ಸರಿಯಾದ ಬೆಲೆ ಸಿಗಬೇಕು, ಮತ್ತೊಂದೆಡೆ ಜನರಿಗೂ ಕೂಡ ಗುಣಮಟ್ಟದ ಧಾನ್ಯ ಸಿಗಬೇಕು. ಸೊ ಹಾಗಾಗಿ ಆ ಕ್ಲೀನಿಂಗ್ ಪ್ರೊಸೆಸ್ ಏನಿದೆಯೋ ಅದು ನಡೀತಾ ಇದೆ ಅನ್ನುವಂತ ಒಂದು ಉದ್ದೇಶವನ್ನ, ಆ ವ್ಯವಸ್ಥೆಯನ್ನ ಸಚಿವರು ಹೇಳಿರುವಂಥದ್ದು. ಸೊ ಇದೀಗ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ, ಬಿಕಾಸ್ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸರ್ಕಾರ ಹೇಳಿರೋ ಪ್ರಕಾರ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ರಾಗಿ ಬದಲು ಜೋಳವನ್ನ ವಿತರಿಸಲಾಗ್ತದೆ. ಯಾಕೆ ಅಂತ ನೀವು ಕೇಳ್ಬೋದು. ಸಿಂಪಲ್, ಈ ಭಾಗದ ಜನರು ಜೋಳವನ್ನ ಹೆಚ್ಚು ಬಳಸ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ರಾಗಿಯಂತೆ 3 kg ಜೋಳ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ MSP ದರದಲ್ಲಿ ರೈತರಿಂದ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಜೋಳ ಖರೀದಿ ಆಗಿಲ್ಲ ಸ್ನೇಹಿತರೆ. ಆದ್ರಿಂದ
ಉತ್ತರ ಕರ್ನಾಟಕದ ಭಾಗದ ಫಲಾನುಭವಿಗಳು ಇನ್ ಕೇಸ್ ನೀವು ಆಗಿದ್ರೆ ವಿಡಿಯೋ ನೋಡ್ತಾ ಇದ್ರೆ 2 ಕೆಜಿ ಜೋಳ 8 ಕೆಜಿ ಅಕ್ಕಿಯನ್ನ ನೀಡಲಾಗುತ್ತೆ ಅನ್ನುವಂಥದ್ದನ್ನ ಸಚಿವರು ಹೇಳಿದ್ದಾರೆ. ಅಂದ್ರೆ ಒಟ್ಟು ಧಾನ್ಯದ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಆದ್ರೆ ಧಾನ್ಯದ ವಿಧಾನದಲ್ಲಿ ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಕಮ್ಮಿ ಸಿಗುತ್ತೆ, ಜೋಳ ಕಮ್ಮಿ ಸಿಗುತ್ತೆ, ಅಕ್ಕಿ ಜಾಸ್ತಿ ಸಿಗುತ್ತೆ, ಇಷ್ಟೇ ಡಿಫ್ರೆನ್ಸು. ಸೊ ಇಲ್ಲಿ APL ಕಾರ್ಡ್ದಾರರಿಗೂ ಕೂಡ ಮತ್ತೆ ಅಕ್ಕಿ ಸಿಗುತ್ತಾ ಅನ್ನುವಂಥದ್ದು ತುಂಬಾ ಜನರಿಗಿರುವಂತ ಪ್ರಶ್ನೆ. ಬಹಳಷ್ಟು ಜನ ಈ ಒಂದು ಗೊಂದಲದಲ್ಲಿದ್ದಾರೆ. ಸೊ ನಮಗೂ ಕೂಡ ಅಕ್ಕಿ ಬೇಕು ಅಂತ ಹೇಳ್ಕೊಂಡು, ಯಾಕಂತಂದ್ರೆ ಈ ಹಿಂದೆ APL ಕಾರ್ಡ್ ಹೊಂದಿರೋರ್ಗೂ ಕೂಡ ಸರ್ಕಾರದಿಂದ ಅಕ್ಕಿ ಸಿಗ್ತಾ ಇತ್ತು, ಆದ್ರೆ ನಂತರ ಆ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಸೊ ಮತ್ತೆ ಅಕ್ಕಿ ವಿತರಣೆ ಆರಂಭ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಸಚಿವರು ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಹೌದು, ಮೊದಲಿಗೆ ರಾಜ್ಯದಲ್ಲಿ ನಡೆದಿರುವಂತ ಬದಲಾವಣೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸಚಿವರ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಸುಮಾರು 7.76 ಲಕ್ಷ BPL ಕಾರ್ಡ್ಗಳನ್ನ ಅನರ್ಹರ ಪಟ್ಟಿಗೆ ಸೇರಿಸಲಾಗಿತ್ತು. ಅಂದ್ರೆ ನಿಯಮಗಳಿಗೆ ಹೊಂದಿಕೆಯಾಗದ ಕಾರ್ಡ್ಗಳನ್ನ ಸರ್ಕಾರ ಐಡೆಂಟಿಫೈ ಮಾಡಿ ಇದರ ಜೊತೆಗೆ 14,32,295 BPL ಕಾರ್ಡ್ಗಳನ್ನ APL ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡಿದ್ರು. ಅಂದ್ರೆ ಹಲವಾರು ಕುಟುಂಬಗಳು ಈಗ APL ವರ್ಗಕ್ಕೆ ಸೇರಿದೆ ಸ್ನೇಹಿತರೆ. ಸೊ ಈ ಹಿಂದೆ APL ಕಾರ್ಡ್ದಾರರಿಗೆ ಏನ್ ಸಿಗ್ತಾ ಇತ್ತು? ಈ ಹಿಂದೆ APL ಕಾರ್ಡ್ದಾರರು ಅಂದ್ರೆ ಕುಟುಂಬಗಳಿಗೆ ಪ್ರತಿ ತಿಂಗಳು 15 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರು, ಹೌದಾ? ಅದಾದ ಮೇಲೆ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ. ಸೊ APL ಕಾರ್ಡ್ ಇದ್ದವರಿಗೆ ಅಕ್ಕಿ ಸಿಗಲ್ಲ ಅಂತಂದ್ರೆ, ಯಾಕಂತಂದ್ರೆ ಸಾಕಷ್ಟು APL ಕಾರ್ಡ್ದಾರರು ನ್ಯಾಯಬೆಲೆ ಅಂಗಡಿಗಳಿಂದ ಅಕ್ಕಿಯನ್ನ ಪಡ್ಕೊಳ್ತಾ ಇರಲಿಲ್ಲ. ಅಂದ್ರೆ ಪಡಿತರವನ್ನ ಕಡಿಮೆ ಪ್ರಮಾಣದಲ್ಲಿ ಪಡಿತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಕೆಲವೊಬ್ರು 6-8 ತಿಂಗಳಾದ್ರೂ ಕೂಡ ತಗೊಳ್ತಾ ಇರಲಿಲ್ಲ. ಸೊ ಸರ್ಕಾರ ಈ ಕಾರಣದಿಂದ ಆ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ. ಸೊ ಈ ಪ್ರಶ್ನೆಗೆ ಸಚಿವರು ಕೊಟ್ಟಿರುವಂತ ಉತ್ತರ ಏನಪ್ಪಾ ಅಂತಂದ್ರೆ, BPL ನಿಂದ APL ಗೆ ಬದಲಾದ ಕುಟುಂಬಗಳಿಗೆ ಮತ್ತೆ ಅಕ್ಕಿ ವಿತರಿಸೋ ಬಗ್ಗೆ ಸರ್ಕಾರ ಇನ್ನೂ ಕೂಡ ತೀರ್ಮಾನವನ್ನ ಕೈಗೊಳ್ಳಬೇಕು. ಅಂದ್ರೆ ಈ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಚರ್ಚೆಯನ್ನ ನಡೆಸಿ ಅಧಿಕೃತ ಆದೇಶವನ್ನ ಕೊಡ್ತೀವಿ. ಬಟ್ ಇಲ್ಲಿ APL ಕಾರ್ಡ್ದಾರರಿಗೆ ಅಕ್ಕಿ ಸಿಗುತ್ತೋ, ಎಷ್ಟು ಸಿಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ಸಚಿವರು ಯಾವುದೇ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಸೊ ಇದಿಷ್ಟು ಅರ್ಥ ಆಯ್ತಾ? ಸೊ ಸದ್ಯ ಸರ್ಕಾರ ಇಂದಿರಾ ಕಿಟ್ ಯೋಜನೆ ಜಾರಿಗೊಳಿಸೋ ಪ್ರಕ್ರಿಯೆಯಲ್ಲಿದೆ, ಆದ್ರೆ ಅಂತಿಮ ಸರ್ಕಾರದ ಆದೇಶ ಇನ್ನೂ ಕೂಡ ಹೊರಬಿದ್ದಿಲ್ಲ ಸ್ನೇಹಿತರೆ. ಅದರಿಂದ ಅರ್ಹತೆ ಆಗಿರ್ಬೋದು, ಕಿಟ್ ನಲ್ಲಿರುವಂತ ಪ್ರಮಾಣದಲ್ಲಿ ಸಣ್ಣ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಸದ್ಯ ಸಚಿವರು ಸರ್ಕಾರದ ಚರ್ಚೆಗಳ ಆಧಾರದ ಮೇಲೆ ಇರುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅವ್ರು ಸರ್ಕಾರದಲ್ಲಿ ಏನ್ ಡಿಸ್ಕಷನ್ ನಡೀತಾ ಇದೆಯೋ ಅದನ್ನ ಹೇಳಿರುವಂತದ್ದು. ಬಟ್ ಇಲ್ಲಿ ಒಂದು ಚೆಕ್ ಮಾಡ್ಕೊಳ್ಳಿ, ಇಂದಿರಾ ಕಿಟ್ ಅನ್ನ ನೀವು ಪಡಿಬೇಕು ಅಂತಂದ್ರೆ ಯಾರ್ಯಾರು ಅರ್ಹರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೀವು ಇದಕ್ಕೆ ಟಿಕ್ ಮಾರ್ಕ್ ಇದ್ದೀರಾ ಅಂತ ನೋಡ್ಕೊಳ್ಳಿ. BPL ಅಥವಾ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅನ್ನ ಹೊಂದಿರೋರು ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಅವರಿಗೆ ಈ ಅವಕಾಶ ಇರುತ್ತೆ. ನೀವು ಕರ್ನಾಟಕದ ಮಾನ್ಯ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು. ಆಹಾರ ಇಲಾಖೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು, ಅದನ್ನ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ APL ಕಾರ್ಡ್ದಾರರಿಗೆ ಇಂದಿರಾ ಕಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಅಂತಿಮ ಆದೇಶವನ್ನ ಕೊಟ್ಟಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗಬಹುದು, ಅಥವಾ ಕಡಿಮೆ ಸಿಗಬಹುದು, ಸಿಗದೇ ಕೂಡ ಇರಬಹುದು. ಸೊ ಒಂದು ಇಂದಿರಾ ಕಿಟ್ ನಲ್ಲಿ ಏನೇನ್ ಸಿಗುತ್ತೆ? ಸೊ ಇಲ್ಲಿ ಸದ್ಯ ಪ್ರಕಟಿಸಿರುವಂತ ಮಾಹಿತಿ ಪ್ರಕಾರ ಹೇಳಿರುವಂತದ್ದು ನಾನು. ಸೊ ಈ ಒಂದು ಅಗತ್ಯ ಆಹಾರ ಪದಾರ್ಥಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ತೊಗರಿ ಬೇಳೆ ಆಗಿರ್ಬೋದು, ಅಡುಗೆ ಎಣ್ಣೆ ಆಗಿರ್ಬೋದು, ಅಥವಾ ರವೆ ಆಗಿರ್ಬೋದು, ಅಥವಾ ಚೌಚೌ ಆಗಿರ್ಬೋದು, ಈ ರೀತಿ ಇರುತ್ತೆ ಸ್ನೇಹಿತರೆ. ಹಿಂದೆ ಸರ್ಕಾರ ಪೌಷ್ಟಿಕಾಂಶ ಕಿಟ್ ನಲ್ಲಿ ಉಪ್ಪು, ಸಕ್ಕರೆ, ಇತರ ಬೇಳೆಗಳನ್ನ ಸೇರಿಸೋ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಆದ್ರೆ ಇತ್ತೀಚಿನ ಮಾಹಿತಿ ಪ್ರಕಾರ ನಾನೀಗ 4 ಪದಾರ್ಥ ಹೇಳಿದ್ನೋ ಕಿಟ್ ಅಲ್ಲಿ ಇರುವಂತ ಸಾಧ್ಯತೆ ಇದೆ. ಸೊ ಅಂತಿಮ ಪಟ್ಟಿಯನ್ನ ಸರ್ಕಾರದ ಆದೇಶದಲ್ಲಿ ಪ್ರಕಟಿಸಲಾಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ಯಾವ ತರ ಇರುತ್ತೆ ಅಂತಂದ್ರೆ, ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಕಿಟ್ ಇರುತ್ತೆ. ಅಂದ್ರೆ 1 ರಿಂದ 2 ಸದಸ್ಯರ ಕುಟುಂಬ ಅಂತಂದ್ರೆ ಒಂದು ಅರ್ಧ ಕೆಜಿ ಪ್ರಮಾಣದ ಕಿಟ್ಟು, 3 ರಿಂದ 4 ಸದಸ್ಯರ ಕುಟುಂಬ ಅಂತಂದ್ರೆ 1 ಕೆಜಿ ಪ್ರಮಾಣದ ಕಿಟ್ಟು, 5 ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರ ಕುಟುಂಬ ಇತ್ತು ಅಂತಂದ್ರೆ 1.5 ಕೆಜಿ ಪ್ರಮಾಣದ ಕಿಟ್ ಸಿಗುವಂತ ಸಾಧ್ಯತೆ ಇದೆ. ಬಟ್ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರವನ್ನ ನಾನಿಲ್ಲಿ ಹೇಳಲೇಬೇಕು. ಸೊ BPL ರೇಷನ್ ಕಾರ್ಡ್ ಹೊಂದಿರುವಂತ ಕುಟುಂಬಗಳಿಗೆ ಸಂಬಂಧಿಸಿದಂತ ವಿಚಾರ ಆಗಿರುತ್ತೆ. ಯಾಕಂತಂದ್ರೆ ಕುಟುಂಬದಲ್ಲಿ ಮನೆ ಯಜಮಾನಿ ನಿಧನರಾದಾಗ ರೇಷನ್ ಕಾರ್ಡ್ ನಲ್ಲಿ ಹೊಸ ಯಜಮಾನಿಯ ಹೆಸರನ್ನ ಸೇರಿಸ್ಕೊಳ್ಳೋದಕ್ಕೆ ಜನರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ತಿಂಗಳುಗಟ್ಟಲೆ ಕಚೇರಿಗಳಿಗೆ ಅಲ್ದಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಈಗ ಈ ಪ್ರಕ್ರಿಯೆಯನ್ನೇ ಸರಳ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಸ್ನೇಹಿತರೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಮನೆ ಯಜಮಾನಿ ನಿಧನರಾದ್ರೆ ಹೊಸ ನಿಯಮ ಇದೆ. ಸಚಿವರು ನೀಡಿರೋ ಮಾಹಿತಿ ಪ್ರಕಾರ ಒಂದು ವೇಳೆ
BPL ರೇಷನ್ ಕಾರ್ಡ್ ಹೊಂದಿರುವಂತ ಯಜಮಾನಿ ಅಥವಾ ಕುಟುಂಬದಲ್ಲಿ ಮನೆ ಯಜಮಾನಿ ಇನ್ ಕೇಸ್ ಅವ್ರು ಇಲ್ಲ ಅಂತಂದ್ರೆ ಅವರ ಸ್ಥಾನಕ್ಕೆ ಮಗಳು ಅಥವಾ ಸೊಸೆಯ ಹೆಸರನ್ನ ಸೇರಿಸೋದಕ್ಕೆ ಅವಕಾಶವನ್ನ ಕೊಡಲಾಗತ್ತೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಒಳ್ಳೆ ವಿಚಾರ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳೋದಕ್ಕೆ ಸುಮಾರು ನಿಮಗೆ ಒಂದು 3 ತಿಂಗಳಾದ್ರೂ ಆಗ್ತಾ ಇತ್ತಾ, ಅಷ್ಟು ಟೈಮ್ ಅಂತೂ ಬೇಕಿತ್ತು. ಆದ್ರೆ ಅರ್ಜಿಯನ್ನ ಸಲ್ಲಿಸಿದ ಬಳಿಕ ದಾಖಲೆಗಳ ಪರಿಶೀಲನೆ ಆಗಿರ್ಬೋದು, ಕಚೇರಿಗಳಿಗೆ ಅಲ್ದಾಟ ಆಗಿರ್ಬೋದು, ಹೀಗೆ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತಾ ಇತ್ತು. ಆದ್ರೆ ಈಗ ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನ ಸ್ವಲ್ಪ ವೇಗವಾಗಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಸ್ನೇಹಿತರೆ. ಇನ್ನು ಮುಂದೆ ಮಗಳು ಅಥವಾ ಸೊಸೆಯ ಹೆಸರನ್ನ ಕೇವಲ 1 ತಿಂಗಳೊಳಗೆ ಸೇರಿಸುವಂತ ವ್ಯವಸ್ಥೆಯನ್ನ ಮಾಡಲಾಗತ್ತಂತೆ. ಅಂದ್ರೆ ಹಿಂದೆ 3 ತಿಂಗಳು ಕಾಯಬೇಕಾಗಿದ್ದ ಕೆಲಸ ಈಗ ಒಂದು ತಿಂಗಳೊಳಗೆ ಮುಗಿಯುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಮುಂದಿನ ಕೆಲವು ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ರೇಷನ್ ಕಾರ್ಡ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಸೊ ಪ್ರತಿ ಬಾರಿ ಅಪ್ಡೇಟ್ ಗಳನ್ನ ಚೆಕ್ ಮಾಡ್ತಾ ಹೋಗಿ. ಸೊ ಹಾಗಾದ್ರೆ ಇಂದಿರಾ ಕಿಟ್ ಯೋಜನೆಯಿಂದ ಹಿಡಿದು DBT ಮೂಲಕ ಹಣ ಜಮೆ ಮಾಡುವಂತ ಸಾಧ್ಯತೆ ಆಗಿರ್ಬೋದು, BPL ಆದಾಯ ಮಿತಿ ಹೆಚ್ಚಳ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಯ ಇತ್ತೀಚಿನ ಅಪ್ಡೇಟ್ ಬಗ್ಗೆ ಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಜೋಳ ವಿತರಣೆ ಆಗಿರ್ಬೋದು, APL ಕಾರ್ಡ್ದಾರರಿಗೆ ಮತ್ತೆ ಅಕ್ಕಿ ಸಿಗುವಂತ ಸಾಧ್ಯತೆ ಇದೆಯಾ ಅನ್ನುವಂಥಕ್ಕೆ ಒಂದು ಕ್ಲಾರಿಟಿ ಆನ್ಸರ್ ಆಗಿರ್ಬೋದು, ನ್ಯಾಯಬೆಲೆ ಅಂಗಡಿಗಳ ಹೊಸ ರೂಲ್ಸ್ ಆಗಿರ್ಬೋದು, ಮನೆ ಯಜಮಾನಿ ನಿಧನರಾದ್ರೆ ಹೆಸರನ್ನ 1 ತಿಂಗಳೊಳಗೆ ಸೇರಿಸುವಂತಹ ಹೊಸ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲಾ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ನೀವು ಫುಲ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರಿ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಇಂದಿರಾ ಕಿಟ್ ಅಂತ ಮೆನ್ಷನ್ ಮಾಡಿ. ಸೊ ನಾನು ಅದಕ್ಕೆ ಖುದ್ದು ರಿಪ್ಲೈನ ಕೊಡ್ತೀನಿ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೂ ಕೂಡ ನೇರವಾಗಿ ಕೇಳ್ಬೋದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಅಪ್ಡೇಟ್ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.